ಎಸ್ಕೇಪ್ ಆರ್ಡರ್ ಎತ್ತಿರುವಂತ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಭ್ರಷ್ಟಾಚಾರ ವಿರುದ್ಧ ಮಾತನಾಡುವವರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ಸಿನಲ್ಲಿ. ಎಚ್.ಕೆ. ಪಾಟೀಲ್ರು ಗಣಿಯಲ್ಲಿ ನೋಂದಾಗಿರುವಂತ ಕೇಸುಗಳ ಬಗ್ಗೆ, ಪ್ರಗತಿ ಬಗ್ಗೆ 90% ಕೇಸುಗಳು ಇತ್ಯರ್ಥ ಆಗಿಲ್ಲ ಅನ್ನುವಂಥದ್ದು ಅತ್ಯಂತ ಮಹತ್ವದ ವಿಚಾರವನ್ನ ಅವ್ರು ತೆಗೆದಿದ್ದಾರೆ. ಇದು ಕೂಡ ಅವ್ರ ಸರ್ಕಾರ ಇತ್ತು, ಈಗಲೂ ಕೂಡ ಅವ್ರ ಸರ್ಕಾರ ಇದೆ. ಈಗ ಮುಖ್ಯಮಂತ್ರಿಗಳು ಎಸ್ಕೇಪ್ ಆರ್ಡರ್ ಎತ್ತಿರುವಂತ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ. ವಿಶೇಷ ನ್ಯಾಯಾಲಯ ಮಾಡಬೇಕು ಮತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು. ಈಗಾಗಲೇ ಹಲವಾರು ಕೇಸುಗಳು ನೋಂದಣಿ ಆಗಿದ್ದಾವೆ, CBI ಇದ್ದಾವೆ, SIT ಇದ್ದಾವೆ. SIT ಆಫೀಸರ್ಸ್ ಮೇಲೇನೆ ಬಹಳಷ್ಟು ಸಂಶಯಾತ್ಮಕವಾಗಿರುವಂತಹ ಆರೋಪಗಳು, SIT ಮುಖ್ಯಸ್ಥರ ಮೇಲೇನೆ ಆರೋಪಗಳು ಬಂದಿದ್ದು. ಇದನ್ನ ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ. ನಾನು ಎಸ್ಕೇಪ್ ಆರ್ಡರ್ ಕೇಳಕ್ಕೆ ಇಚ್ಛಪಡ್ತೀನಿ. 2017-18 ಪೂರ್ವದ ಕೇಸ್ಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಆಯಿತು. ಕೇಂದ್ರ ಸರ್ಕಾರ ಕಾನೂನನ್ನ ಬದಲಾವಣೆ ಮಾಡಿದೆ. ಕೇಂದ್ರ ಸರ್ಕಾರ ಕಾನೂನನ್ನ ಜಾರಿ ಮಾಡುವ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸ್ ಅನ್ನ ರಿನ್ಯೂವಲ್ ಮಾಡಿದ್ರು. ನಾಳೆ ಕಾನೂನು ಬದಲಾವಣೆ ಆಗುತ್ತೆ, ಹರಾಜ್ ಮೇಲೆ ಮಾಡ್ಬೇಕನ್ನುವಂತ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕಾದವ್ರಿಗೆ ಲೀಸ್ ಅನ್ನ ರಿನ್ಯೂ ಮಾಡಿದ್ರು. ಅದನ್ನು ಕೂಡ ತನಿಖೆಗೆ ಮಾಡಕ್ ಹೋಗ್ತಾರ ಎಚ್.ಕೆ. ಪಾಟೀಲ್. ಪಾಟೀಲ್ ಹಲವಾರು ವಿಚಾರಗಳನ್ನ ಎತ್ತಾರೆ. ಅವ್ರ ಮಾತಿಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಭ್ರಷ್ಟಾಚಾರ ವಿರುದ್ಧ ಮಾತನಾಡುವವರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ನಲ್ಲಿ.